ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ. ಕೆಲವರಿಗೆ ಅದು ರಕ್ತಗತವಾಗಿ ಬಂದ್ರೆ ಇನ್ನು ಕೆಲವರ ಭಗೀರಥ ಪ್ರಯತ್ನಕ್ಕೆ ಮನಸೋತು ಸಿದ್ಧಿಸಿಬಿಡುತ್ತೆ. ಆದರೆ ಹಾಗೆ ಸಿದ್ಧಿಸಿದ ಕಲೆ ಅರಳಿ ನಿಲ್ಲೋಕೆ ಸೂಕ್ತ ವೇದಿಕೆ ಬೇಕು. ಗುರುತಿಸೋ ಕಣ್ಗಳು, ಚಪ್ಪಾಳೆ ತಟ್ಟೋ ಕೈಗಳ ಬೆಂಬಲ ಇದ್ರೆ ಮಾತ್ರ ಆ ಕಲೆ ಹೆಮ್ಮರವಾಗಿ ಬೆಳೆಯೋಕ್ ಸಾಧ್ಯ. ಎಲ್ಲಾ ಪ್ರತಿಭೆಗಳಿಗೂ ಅಂತಹ ಅವಕಾಶ ಸಿಗೋದಿಲ್ಲ. ಕೆಲ ಕಲಾ ಪ್ರತಿಭೆಗಳು ಅರಳಿದ ಹೂಗಳಾಗದೆ ಮೊಗ್ಗಿನಲ್ಲೇ ಬಾಡ್ ಹೋಗುತ್ತವೆ. ಇದನ್ನ ತಡೆಯೋಕ್ ಸಾಧ್ಯನಾ? ಖಂಡಿತ ಸಾಧ್ಯ. ಮೊಗ್ಗಿನಲ್ಲೇ ಬಾಡಿ ಹೋಗೋ ಪ್ರತಿಭೆಗಳಿಗೆ ಅವಕಾಶ ನೀಡೋ ಸದುದ್ದೇಶದಿಂದ ಸುವರ್ಣ ನ್ಯೂಸ್ 24/7 ಆರಂಭಿಸಿರೋ ಈ ಕಾರ್ಯಕ್ರಮವೇ ನಮ್ಮೂರ ಹಮ್ಮೀರ. ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು. ಬಿಜಾಪುರದ ನಂತರ ನಮ್ಮ ಟೀಮ್ ಪ್ರತಿಭಾ ಶೋಧನೆಗೆ ಆರಿಸಿಕೊಂಡಿದ್ದು ಮುಧೋಳವನ್ನ. ಅಲ್ಲಿ ನಮಗೆ ಸಿಕ್ಕ ಪ್ರತಿಭೆಗಳಲ್ಲಿ ಉತ್ತಮ ಪ್ರತಿಭೆಗಳನ್ನ ಆರಿಸಿಕೊಂಡ್ವಿ. ಅದರಲ್ಲಿ ಮೊದಲಿಗೆ ನಿಮ್ಮ ಮುಂದೆ ಬರ್ತಾ ಇರೋದು ಪುಟಾಣಿ ಸಹನಾ ಬೇವೂರ. ನಂತರ ನಿಮ್ಮನ್ನ ತಮ್ಮ ಕಾಮಿಡಿ ಝಲಕ್ ಮೂಲಕ ರಂಜಿಸ್ತಿರೋದು ಶ್ರೀಕಾಂತ್ ಸೂಳಿಕೆರೆ. ನೋಡಿ, ಎಂಜಾಯ್ ಮಾಡಿ. ಒಂದು ಊರಿನಲ್ಲಿ ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ನೂರಾರು ಯುವಕರು ಭಕ್ತಿಯಿಂದ ಗಣಪತಿಯನ್ನು ಆರಾಧಿಸುತ್ತಾ ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ ಅಂತ ಈ ಗಣಪತಿ ಕಳಿಸ್ತಿರ್ತಾರೆ. ಆಗ ಆ ಒಂದು ಕಾರ್ಯಕ್ರಮದೊಳಗನ ಒಬ್ಬ ಮೂಕ ಸಹಿತ ಇರ್ತಾನ, ಅವಾಗ ಬಾಯಿ ಇರೋದಿಲ್ಲ, ಅವನು ಕೂಡ ಗಂಪಪ್ಪಪ್ಪ ಮೋಯ, ಗಂಪಪ್ಪಪ್ಪ ಮೋಯ ಅಂತಿರ್ತಾನೆ. ಈ ಸನ್ನಿವೇಶ ಮ್ಯಾಲಿನಿಂದ ಶಿವ ಪಾರ್ವತಿ ನೋಡ್ತಿರ್ತಾರೆ. ನೋಡ್ರಿ, ಭೂಲೋಕದೊಳಗೆ ನಮ್ಮ ಮಗಂದು ಎಷ್ಟು ಸಂಭ್ರಮ ನಡೆದ ಅಂತಿಕೊಂಡು ಅದೇ ಆನಂದ ಪಡ್ತಿರ್ತಾರೆ. ಹಾಗೆ ಪಾರ್ವತಿ ಕಣ್ಣಿಗೆ ಈ ಮೂಕ ಕಣ್ಣಿಗೆ ಬೀಳ್ತಾನೆ, ಅವ್ನ ಬಾಯಿ ಇರೋದಿಲ್ಲ, ಆದರೂ ಗಂಪಪ್ಪ ಮೋರೆಯ ಅಂತಿರ್ತಾನೆ. ಶಿವಗೆ ಹೇಳ್ತಾಳೆ, ಇಲ್ರಿ ಅವ್ನ ಬಾಯಿ ಕೊಡ್ರಿ, ಅವ್ನು ಒಟ್ಟು ಬಾಯಿನೇ ಇಲ್ಲ, ಎಷ್ಟು ಉತ್ಸಾಹದಿಂದ ಅವ ಆಚರಣೆ ಮಾಡ್ಲಿಕ್ಕತ್ತಾನೆ. ಶಿವ ಹೇಳ್ತಾನೆ, ಇಲ್ಲ ನಿಂಗೆ ಗೊತ್ತಾಗೋದಿಲ್ಲ, ಸುಮ್ಮಿರು ಅಂತಾನೆ. ಹಾಗೆ ಮೆರವಣಿಗೆ ಮುಂದೆ ಸಾಕ್ತಾ ಇರ್ತದೆ. ಮತ್ತೆ ಗಣಪತಿ ಬಪ್ಪ ಮೋರೆಯ ಅಂತ. ಆಗ ಪಾರ್ವತಿ, ಇಲ್ಲ ನೀವು ಅವ್ನಿಗೆ ಬಾಯಿ ಕೊಡಲೇಬೇಕು ಅಂತಾಳೆ. ಆದ್ರೆ ಆತು ಅಂತ ತಿಳ್ಕೊಂಡು
ಶಿವ ಸ್ವಲ್ಪ ನೀರು ತೊಗೊಂಡು ಅವನ ಮೇಲೆ ಚಮಕಿಸ್ತಾನೆ. ನೀರು ಅವನ ಮೇಲೆ ಬಿದ್ದ ತಕ್ಷಣ ಅವ್ನ ಬಾಯಿ ಬಂದ್ಬಿಡ್ತದೆ. ಅವ ಮೇಲೆ ನೋಡಿ ಯಾವಲೇ ಅವ ಒಂದಕ್ಕೆ ಮಾಡಿದವ ನನ್ನ ಮೇಲೆ ಅಂತ. ಹಂಗೆ ಒಂದು ಗ್ರಾಮೀಣ ಭಾಗದೊಳಗೆ ಒಂದು ದೊಡ್ಡ ಮೈದಾನ ಇರ್ತದೆ ರೀ. ಜನ ಹುಡುಗರೆಲ್ಲ ಆಟ ಆಡ್ತಿರ್ತಾವೆ. ಸಣ್ಣ ಸಣ್ಣ ಹುಡುಗರು ದೊಡ್ಡ ಹುಡುಗರು ಎಲ್ಲ ಆಡ್ತಿರ್ತಾವೆ. ಒಂದು ಸಣ್ಣ ಹುಡುಗ ಪಾಪ ಒಂದು 4-5 ವರ್ಷದ ಹುಡುಗ ಅದಕ್ಕಿಂತ ಸಣ್ಣವ ಓಡಿ ಬಂದು ಬಾವ್ಯಾಗ ಬಿದ್ದು ಬಿಡ್ತಾನೆ ರೀ. ಬಾವಿ ಒಳಗೆ ನೀರು ಭಾಳ ಇರೋದಿಲ್ಲ ರೀ. ಈಗ ನೀರು ಯಾವ ಬಾವ್ಯಾಗ ಜಾಸ್ತಿ ಇವೆ ರೀ. ನೀವೆಲ್ಲರೂ 500-1000 ಫೂಟ್ ಬೋರ್ ಹೊಡೆದಿರಿ. ಇದ್ದ ನೀರಿನಾಗ ಪಾಪ ಅದು ಮುಣಗೋದು ತೇಲೋದು ಮಾಡ್ಲಿಕ್ಕೆ ಚಾಲೂ ಮಾಡ್ತದೆ ರೀ. ಯಾರೂ ತೆಗಿವಲ್ರಿ. ಬಾವಿ ಸುತ್ತಲ ಬಂದು ಮಂದಿ ನಿಂತುಬಿಟ್ಟಾರ್ರಿ. ಯಾರೂ ತೆಗಿವಲ್ರಿ. ಅಯ್ಯೋ ಪಾಪ ಅಂತಾರೆ. ಆಮೇಲೆ ಇದನ್ನೆಲ್ಲನೂ ಒಬ್ಬ ಮುದಕ ಧನ್ ಅಂತ ಜಿಗದು ಬಿಡ್ತಾನೆ ರೀ ಬಾವ್ಯಾಗ. ಮುದಕ ಜಿಗದು ಹಂಗೆ ಮಾಡಿ ಆ ಕೂಸಿನ ಎತ್ಕೊಂಡು ಮೇಲೆ ಬರ್ತಾನೆ ರೀ. ಎಲ್ಲರೂ ಥ್ಯಾಂಕ್ಸ್ ರೀ ಅಂತಾರೆ. ನಿಮ್ಮವ್ರು ಥ್ಯಾಂಕ್ಸಿನ ಬಡಲಿ ನನ್ನ ಮೊದಲು ಯಾರು ಬಾವ್ಯಾಗ ದುಗ್ಸಿದ್ರಿ ಹೇಳ್ರಿ ಮಕ್ಕಳ ಅಂತ ನಾವು. ಒಂದು ಸಾಲಿ ಒಳಗೆ ರನ್ನಿಂಗ್ ರೇಸ್ ನಡೆದಿರ್ತದೆ ರೀ. ಅಂಪೈರ್ ಹೇಳ್ತಾರೆ, ಟ್ರ್ಯಾಕ್ ಮೇಲೆ ನಿಂತೀರಿ ಇಲ್ಲಿ ಎಲ್ಲರೂ? ನಿಂತೀವ್ರಿ ಸರ್. ನಾವು ಸೈರನ್ ಕೊಟ್ಕೊಂಡು ಎಲ್ಲರೂ ಓಡಬೇಕು. ಯಾಕೆ ಅವಲ್ರಿ? ಆನ್ ಯುವರ್ ಮಾರ್ಕ್ ಶಟ್ ಗೋ 1 2 3 ಅಂತೇಳಿ ಡಮ್ ಅಂತ ಹಾರಿಸಿಬಿಡ್ತಾನೆ ರೀ. ಎಲ್ಲರೂ ಓಡ್ತಾರೆ ರೀ. ಒಬ್ಬ ಟ್ರ್ಯಾಕ್ ಮೇಲೆ ಸರ್ದಾರ್ಜಿ ಹಂಗೆ ನಿಂತು ಬಿಟ್ಟಿರ್ತಾನೆ ರೀ. ಯಾಕೆ ಹೋತಮ್ಮ ಎಲ್ಲರೂ ಆ ದಂಡಿ ಮುಟ್ಟಿದ್ರು, ನೀ ಇನ್ನೂ ಇಲ್ಲೇ ಇದ್ದೀಯಲ್ಲ ಅಂತ ತಿಳ್ಕೊಂಡು ಅಂತಾನೆ ರೀ. ಇಲ್ರಿ ಸರ, ಮತ್ತು ನೀವು 1 2 3 ಅಂದ್ರಿ, ನನ್ನ ನಂಬರ್ 4 ಅದ ರೀ ಅಂತ ನಾವು. ಹಿಂಗೆ ಒಂದು ದವಾಖಾನೆ ಒಳಗೆ ಪೇಷಂಟ್ಗಳು ಎಲ್ಲರೂ ಕೂತಿರ್ತಾರೆ ರೀ. ಸಾಲ್ಕ ಕೂತಾಗ ಆಜು ಬಾಜುದವ್ರು ಮಾತಾಡ್ತಿರ್ತಾರೆ. ಒಬ್ಬ ಬಳ್ಳಿಗೆ ಬ್ಯಾಂಡೇಜ್ ಕಟ್ಕೊಂಡಿರ್ತಾನೆ ರೀ. ಬ್ಯಾಂಡೇಜ್ ಕಟ್ಕೊಂಡು ಅವ್ನ ಮಗ್ಗಲ್ನವ ಯಾಕೆ ರೀ ಏನಾಗ್ಯದ? ಇಲ್ರಿ ನಾವು ಬ್ಲಡ್ ಟೆಸ್ಟಿಂಗ್ ಬಂದಿದ್ದೆ ನಿನ್ನೆ, ಡಾಕ್ಟರ್ ನನ್ನ ಬಳ್ಳ ಕಟ್ ಮಾಡಿಬಿಟ್ಟಾರ ಅಂತ. ಅವ ಕೇಳಿದ್ಕೊಂಡು ಮಗ್ಗಲ್ನ ಅವ್ನ ಪೇಷಂಟ್ ಗಾಬರಿ ಆಗಿಬಿಡ್ತದೆ ರೀ. ನೆತ್ತಿಯಿಂದ ಪಾದ ತನಕ ಬೆವರ್ಲಿಕ್ಕೆ ಚಾಲು ಮಾಡಿಬಿಡ್ತಾನೆ ರೀ ಅವ. ಯಾಕೋ ಮಾರಾಯ, ನನ್ನ ಬಳ್ಳ ಕಟ್ ಮಾಡಿದ್ರೆ ನೀ ಯಾಕೆ ಬೆವರ್ಲಿಕ್ಕತ್ತಿ ಅಂತಾನೆ. ಹೌದು ಮಾರಾಯ, ನೀನು ಬ್ಲಡ್ ಟೆಸ್ಟಿಂಗ್ ಬಂದಾಗ ನಿನ್ನ ಬಟ್ ಕೊಯ್ದಾರ, ನಾ ಯೂರಿನ್ ಟೆಸ್ಟಿಗೆ ಬಂದೀನಿ ಅಂತ ನಾವು. ನೋಡಿದ್ರಲ್ಲ, ಬ್ಲಡ್ ಟೆಸ್ಟ್ ಮಾಡೋದನ್ನ ಎಷ್ಟು ರಸವತ್ತಾಗಿ ಕಟ್ಟಿಕೊಟ್ರಲ್ವಾ? ಮುಧೋಳದಲ್ಲಿ ನಮಗೆ ಸಿಕ್ಕ ಇನ್ನಷ್ಟು ಅದ್ಭುತ ಪ್ರತಿಭೆಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.